ನೀವು ಎಷ್ಟೊತ್ತು ಬೇಕು? ನಾನು ಎಷ್ಟು ಹೋಗ್ಬಿಡ್ತೀನಿ ಅಷ್ಟೇ. ಕೊಡ್ಬೇಕು. ಕೊಟ್ಕೋಗ್ರಿ. ನೀವು ಎಷ್ಟೊತ್ತು ಮಾತಾಡ್ತೀರಿ ಹೇಳ್ರಿ, ಎಷ್ಟೊತ್ತು ಮಾತಾಡ್ತೀರಿ? ಸ್ವಲ್ಪ ಘನತೆ ಗೌರವ ಬೇಕು. ಅಲ್ಲ, ಎಷ್ಟೊತ್ತು ಮಾತಾಡ್ತೀರಿ? ಕೂತ್ಕೊಳಕ್ಕುವೆ ನಮಸ್ಕಾರ ಬಂಧುಗಳೇ, ಜೈ ಶಿವಲಾಲ್, ಜೈ ಭೀಮ್. ನಾನು ವಿಜಯ್ ಜಾಧವ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ಮಾತಾಡ್ತಾ ಇದ್ದೀನಿ. ಬಂಜಾರ ಸಮಾಜಕ್ಕೆ ಸೇರಿದಂಥ ರುದ್ರಪ್ಪ ಲಮಾಣಿಯವರಿಗೆ ವಿಧಾನಸಭೆಯಲ್ಲಿ ಮುಚ್ಕೊಂಡು ಹೋಗಿ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಇದನ್ನು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ತೀವ್ರವಾಗಿ ಖಂಡಿಸ್ತದೆ. ಕರ್ನಾಟಕದ ಸಮಸ್ತ ಬಂಜಾರ ಸಮಾಜದ ಪರವಾಗಿ ನಾನು ಮಾನ್ಯ ಶಿವಲಿಂಗೇಗೌಡರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ತಾವು ಅರಸೀಕೆರೆಯಲ್ಲಿ ಅತಿ ಹೆಚ್ಚು ಬಂಜಾರ ಸಮಾಜದ ಮತದಾರರಿಂದ ಗೆದ್ದಿದ್ದೀರಿ ಅನ್ನೋವಂಥ ಒಂದು ವಿಷಯವನ್ನು ಕೂಡ ತಾವು ಮರಿಬಾರ್ದು. ನಿಮಗೆ ನಾವು ವಿಶೇಷವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥ ಉದ್ದೇಶ ಏನಂತಂದರೆ, ನೀವೇನಾದರೂ ಈ ವರ್ಷವನ್ನು ಮುಂದುವರಿಸಿದ್ದೇ ಆದಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಬಂಜಾರರು ಅರಸೀಕೆರೆಗೆ ಬಂದುಬಿಟ್ಟು ನಿಮ್ಮನ್ನು ಮನೆಗೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮ ವರಸೆ ಏನಾದರೂ ಇದೇ ರೀತಿಯಾಗಿ ನೀವು ಮುಂದುವರಿಸಿದ್ದೇ ಆದಲ್ಲಿ ಅರಸೀಕೆರೆಯಲ್ಲಿ ಇಡೀ ಬಂಜಾರ ಸಮಾಜ ಬಂದು ನಿಮ್ಮನ್ನು ಮನೆಗೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ತಾವು ತತ್ಕ್ಷಣವಾಗಿ ಇಡೀ ಬಂಜಾರ ಸಮಾಜದ ಕ್ಷಮೆಯನ್ನು ಕೋರಬೇಕು. ವಿಶೇಷವಾಗಿ ರುದ್ರಪ್ಪ ಲಮಾಣಿಯವರ ಕ್ಷಮೆಯನ್ನು ಕೋರಬೇಕು. ತಮ್ಮ ಮಾತನ್ನು ವಾಪಸ್ ಬಿಡಬೇಕು. ಇಲ್ಲದೇ ಇದ್ದರೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ. ಅರಸೀಕೆರೆ ಚಲೋ ಬಂದುಬಿಟ್ಟು ನಿಮ್ಮ ಒಂದು ಬಂಡವಾಳನ ಅರಸೀಕೆರೆಯಲ್ಲಿ ಬಿಚ್ಚಬೇಕಾಗತ್ತೆ. ನೀವು ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಅರಸೀಕೆರೆಯ ಬಂಜಾರರು ನಿಮ್ಮನ್ನು ಮನೆಗೆ ಕಳಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಾವು ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೀವು ತತ್ಕ್ಷಣವಾಗಿ ಬಂಜಾರ ಸಮಾಜದ ಕ್ಷಮೆಯನ್ನು ಕೇಳಬೇಕು. ರುದ್ರಪ್ಪ ಲಮಾಣಿಯವರ ಕ್ಷಮೆಯನ್ನು ಕೇಳಬೇಕು. ಆ ಮೂಲಕ ತಮ್ಮ ತಪ್ಪನ್ನು ತಿದ್ದುಕೊಂಡು ವಿಧಾನಸಭೆಯಲ್ಲಿ ಒಬ್ಬ ಶಾಸಕರು ಯಾವ ರೀತಿ ನಡ್ಕೋಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಅನ್ನುವಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ತಮ್ಮ ನಡೆಯನ್ನು ತಾವು ತತ್ಕ್ಷಣವಾಗಿ ಸರಿಪಡಿಸ್ಕೊಂಡು ಬಂಜಾರ ಸಮಾಜದ ಕ್ಷಮೆಯನ್ನು ಕೋರಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದಗಳು.